ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ರ ಬರ್ತಾ ಇದೆ ಅಲ್ವಾ? ಅದಕ್ಕೋಸ್ಕರ ನಾನು ಸಿಹಿ ಪೊಂಗಲ್ನ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿಯಾಗಿ ನಮ್ಮ ಮನೇಲಿ ಸಿಹಿ ಪೊಂಗಲ್ನ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇ. ತುಂಬ ಚೆನ್ನಾಗಿರುತ್ತೆ ಇದು ಸಿಹಿ ಪೊಂಗಲು. ಈಗ ದೇವಸ್ಥಾನದಲ್ಲಂತೂ ಧನುರ್ಮಾಸ ಸ್ಟಾರ್ಟ್ ಆಗಿದೆ ಅಲ್ವಾ? ಧನುರ್ಮಾಸದಲ್ಲಿ ಈಗ ದೇವಸ್ಥಾನದಲ್ಲಿ ಈ ರೀತಿಯಾಗಿ ಸಿಹಿ ಪೊಂಗಲ್ನ ಪ್ರಸಾದನ ಕೊಡ್ತಾ ಇರ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಅದೇ ರೀತಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಇದು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ನೋಡ್ತಾ ಇದ್ದಿರಲ್ಲ ಫ್ರೆಂಡ್ಸ್, ಫಸ್ಟಿಗೆ ನಾನು ಒಂದು ಪಾತ್ರನ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಚಿಕ್ಕದೊಂದು ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಹೆಸರುಬೇಳೆ ತೊಗೊಂಡಿದ್ದೀನಿ ನೋಡಿ. ಇದೇ ಸೇಮ್ ಬೌಲಲ್ಲೇ ನಾನು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೊಳ್ಬೋದು. ನಾನು ಮೆತ್ತಗಾಗಲಿ ಅಂತ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಇವಾಗ ನೋಡಿ ನಾನು ಎರಡನ್ನೂ ಈಗ ಸೇರಿಸ್ಕೊಂಡು ಈಗ ನೀರು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಈಗ ಅಂದರೆ ತೊಳ್ಕೊಂಡು ಬರ್ತೀನಿ. ಎಲ್ಲ ಧೂಳಿರುತ್ತೆ ಅಲ್ವಾ? ಕೆಲವರು ಒಂದೊಂದು ಥರ ಡೈರೆಕ್ಟಾಗಿ ಹಾಗೇ ಫ್ರೈ ಮಾಡಿಕೊಂಡು ಅಕ್ಕಿನ ಮತ್ತು ಹೆಸರುಬೇಳೆನ ಕುಕ್ಕರಲ್ಲಿ ಮಾಡ್ಕೊಳ್ತಾರೆ. ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಈಗ ತೊಳ್ಕೊಂಡು ಬಂದಿದ್ದೀನಿ. ಈಗ ನೆಕ್ಸ್ಟಿಗೆ ನಾನು ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇವಾಗ ನಾನು ಫಸ್ಟಿಗೆಲ್ಲ ತೊಳ್ಕೊಂಡಿದ್ದೆ ನೋಡಿ ಅಕ್ಕಿನೂ ಮತ್ತು ಹೆಸರುಬೇಳೆ. ಈಗ ನೀರಂಶ ಹೋಗೋ ತನಕ ಹಾಗೇ ನೋಡಿ ಫ್ರೈ ಮಾಡ್ಕೊಳ್ತೀನಿ. ಇದೊಂದು 3 ನಿಮಿಷನಾದರೂ ನಾವೀಗ ಇದನ್ನು ಹಾಗೆಯೇ ನೀರೆಲ್ಲ ಹೋಗಲಿ ಅಂತ ಫ್ರೈ ಮಾಡ್ಕೊಳ್ತೀನಿ ನೋಡಿ. ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ಬರ್ತೀನಿ. ಇನ್ನೇನು ಸ್ವಲ್ಪ ಡ್ರೈ ಆಗ್ತಿದೆ ಅನ್ನೋ ಟೈಮಲ್ಲಿ ಸ್ವಲ್ಪ ನಾನು ಇದಕ್ಕೆ ತುಪ್ಪನ ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಇದನ್ನು ಕೂಡ ನಾವು ಚೆನ್ನಾಗಿ ಈಗ ಹುರ್ಕೊಳ್ಬೇಕೀಗ, ಅಂದರೆ ಫ್ರೈ ಮಾಡ್ಕೊಳ್ಬೇಕು. ಇದು ಎಷ್ಟು ಚೆನ್ನಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಹೆಸರು ಬೇಳೆ ಹಾಕ್ಕೊಂಡು, ಅಂದರೆ ಹೆಸರು ಬೇಳೆ ಎಲ್ಲ ಹಸಿ ವಾಸನೆ ಹೋಗಬೇಕು. ಇವಾಗ ನನಗೆ ಇಷ್ಟು ಸಾಕು ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ನಾನು ಯಾವ ಬೌಲಲ್ಲಿ ನಾನು ಅಕ್ಕಿ ಮತ್ತು ಹೆಸರು ಬೇಳೆ ತೊಗೊಂಡಿದ್ದೆ ನೋಡಿ, ಅದೇ ಬೌಲಲ್ಲಿ ನಾನೀಗ 4 ಬೌಲಷ್ಟು ನೀರನ್ನ ಸೇರಿಸ್ಕೊಂಡು ಬಿಡ್ತೀನಿ. ಇವಾಗ ನೋಡಿ ನೀರೆಲ್ಲ ಸೇರಿಸ್ಕೊಂಡಿದೆ. ಈಗ ನೋಡಿ ಈಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿಬಿಡ್ತೀನಿ. ಈಗ ಮುಚ್ಚಳನ ಈಗ ಒಂದು 3 ವಿಷಲ್ನ ಮಾಡ್ಕೊಂಡು ಬರ್ತೀನಿ. ಇದು ಆಗೋ ತನಕ ನಾನು ಈ ಕಡೆ ಬೆಲ್ಲನ ಕರಗಿಸ್ಕೊಳ್ಬೇಕಾಗುತ್ತೆ ನೋಡಿ. ಈ ಕಡೆ ನಾನು ಒಂದು ಗ್ಯಾಸ್ ಮೇಲೆ ಒಂದು ಬಾಣಲಿನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ನೋಡಿ. ಸೇಮ್ ಬೌಲೇ ತೊಗೊಂಡಿದ್ದೀನಿ. ಅದೇ ಬೌಲ್ ಮೆಜರ್ಮೆಂಟು ನಾವು ಯಾವ್ದು ತೊಗೊಂಡಿರ್ತೀವೋ ಅದರಲ್ಲೇ ಎಲ್ಲ ಸೇಮ್ ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ನಾನು 2 ಬೌಲಷ್ಟು ನಾನು ಬೆಲ್ಲನ ತೊಗೊಂಡಿದ್ದೆ. ಅದಕ್ಕೆ ಒಂದು 2 ಸ್ಪೂನಷ್ಟು ನಾನು ನೀರನ್ನ ಸೇರಿಸ್ಕೊಂಡು ಈಗ ಬೆಲ್ಲದೊಳಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೇನೂ ಕೂಡ ನೀವು ಮಾಡ್ಕೊಳ್ಬೋದು. ಈಗ ಹೆಸರುಬೇಳೆ ಮತ್ತು ಅಕ್ಕಿ ಎರಡೂ ಕೂಡ ಬೆಂದಿರುತ್ತೆ ನೋಡಿ, ಆವಾಗಲೇ ಅದರೊಳಗೇ ನೀವು ಬೆಲ್ಲನ ಹಾಕ್ಕೊಂಡು ಮಾಡ್ಕೊಳ್ಬೋದು. ಈ ರೀತಿಯಾಗಿ ಒಂದ್ಸಲಿ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದೊಳಗೆಲ್ಲ ಬೆಲ್ಲ ಎಲ್ಲ ಕರಗಬೇಕು, ಅಂದರೆ ಇದೆಲ್ಲ ಚೆನ್ನಾಗಿ ಕುದಿಬೇಕು. ಇದೆಲ್ಲ ನೊರೆ ಬರ್ತಾ ಇದೆ ನೋಡಿ, ನೊರೆ ಎಲ್ಲ ಪೂರ್ತಿಯಾಗಿ ನಿಲ್ಲಬೇಕು. ಅಲ್ಲಿ ತನಕ ನಾವು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ನೋಡ್ತಾ ಇದೆಯಲ್ಲ, ಈಗ ಎಲ್ಲ ನೋಡಿ ನೊರೆ ಎಲ್ಲ ಹೋಗಿದೆ ಅಲ್ವಾ? ಈ ರೀತಿಯಾಗಿ ಬೆಲ್ಲ ಆಗಬೇಕು. ಇವಾಗ ರೆಡಿ ಆಗಿದೆ ಇದು. ನೆಕ್ಸ್ಟ್ ಈಗ ನಾವು ಕುಕ್ಕರ್ನ ನೋಡ್ಕೊಳ್ಳೋಣ. ಈಗ ನೋಡಿ ಮುಚ್ಚಳ ತೆಗೆದಿದ್ದೀನಿ, ಯಾವ ರೀತಿಯಾಗಿ ಬೆಂದಿದೆ ಅಂತ. ತುಂಬಾ ಸಾಫ್ಟಾಗಿ ಬೆಂದಿದೆ, ನೋಡ್ಬೋದು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇಷ್ಟು ಬೆಂದಿದ್ರೆ ನಮಗೆ ಸಾಕು. ತುಂಬಾ ಸಾಫ್ಟಾಗಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಾಗುತ್ತೆ ಈ ರೀತಿಯಾಗಿ ಮಾಡಿಕೊಂಡ್ರೆ. ಇವಾಗ ನಾನು ಫಸ್ಟಿಗೆ ಬೆಲ್ಲನ ನಾನು ಬಿಸಿ ಮಾಡಿ ಕರಗಿಸ್ಕೊಂಡಿದ್ದೆ ನೋಡಿ, ಅದನ್ನು ಈಗ ನಾನು ಕುಕ್ಕರ್ ಒಳಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಸೇರಿಸ್ಕೊಂಡ ನಂತರ ನೋಡಿ ಇವಾಗ ಚೆನ್ನಾಗಿ ಈಗ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ನಾವು ಬಿಸಿ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಇದು ಸೀದೋಗ್ಬಿಡುತ್ತೆ ನಾವು ಜಾಸ್ತಿ ಉರಿ ಇಟ್ಕೊಂಡ್ರೆ. ನೋಡಿ ಈ ರೀತಿಯಾಗಿ ನಾನು ಕಡಿಮೆ ಉರಿ ಇಟ್ಕೊಂಡೆ ಇದನ್ನ ಬಿಸಿ ಮಾಡ್ಕೊಂಡು, ಅಂದರೆ ಕುದಿಸ್ಕೊಳ್ತೀನಿ. ಈಗ ಚೆನ್ನಾಗಿ ನಾವು ಇದು ಎಷ್ಟು ಕುದಿಸ್ಕೊತೀವಿ ನೋಡಿ ಅಷ್ಟು ನಮಗೆ ಟೇಸ್ಟಿಯಾಗಿರುತ್ತೆ ಇದು ಪೊಂಗಲ್ಲು. ನೋಡ್ತಾ ಇದ್ದೀರಲ್ಲ, ಇನ್ನೇನು ರೆಡಿ ಆಗ್ತಿದೆ ನೋಡಿ, ಯಾವ ರೀತಿಯಾಗಿ ಪೊಂಗಲ್ ರೆಡಿಯಾಗಿದೆ ಅಂತ. ತುಂಬಾ ಟೇಸ್ಟಿಯಾಗಿದೆ. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತೀನಿ. ಇವಾಗ ಇನ್ನೊಂದ್ಸಲಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ, ಯಾವ ರೀತಿಯಾಗಿ ಬಂದಿದೆ ಅಲ್ವಾ? ತುಂಬ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು. ಈಗಂತೂ ಚಳಿ ಅಲ್ವಾ, ಧನುರ್ ಮಸಾಲ ಈ ರೀತಿಯಾಗಿ ಮಾಡ್ಕೊಂಡು ನೋಡಿ.
ಇದೆಲ್ಲ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ನೋಡಿ, ಈಗ ಒಂದು ಸ್ವಲ್ಪ ನಾನು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಕರಗಲಿ ಅಂತ ಹಾಗೆಯೇ ಸ್ವಲ್ಪ ಬಿಡ್ತಿದ್ದೀನಿ. ನೋಡಿ, ಎಲ್ಲ ಕರಗಿದೆ. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಗೋಡಂಬಿನ. ನಿಮಗೆ ಏನು ಬೇಕು ಡ್ರೈ ಫ್ರೂಟ್ಸ್ನ ನೀವು ಸೇರಿಸ್ಕೊಂಡು ಮಾಡ್ಕೊಳ್ಬೋದು. ಇವಾಗ ನೋಡಿ, ನಾನು ಗೋಡಂಬಿ ಹಾಕ್ಕೊಂಡಿದ್ದೀನಿ. ನಂತರ ದ್ರಾಕ್ಷಿನೂ ಮತ್ತು ಒಂದೆರಡು ಬಾದಾಮಿ ಇತ್ತು, ಅದನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಫ್ರೈ ಮಾಡ್ಕೊಂಡಿದ್ದೆ, ನೋಡ್ತಾ ಇದ್ದೀರಲ್ಲ. ಈ ರೀತಿಯಾಗಿ ನಾನು ಎಲ್ಲ ಹಾಕ್ಕೊಂಡ ನಂತರ ನೋಡಿ, ಈಗ ನಾನು ಫಸ್ಟಿಗೆ ಕುಕ್ಕರಲ್ಲಿ ಮಾಡ್ಕೊಂಡಿದ್ದೆ ನೋಡಿ, ಅದರೊಳಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ. ಈಗ ನಾನು ಫ್ರೈ ಮಾಡ್ಕೊಂಡಿದ್ರೆ ಸ್ವಲ್ಪ ತುಪ್ಪ ಇತ್ತಲ್ಲ, ಅದನ್ನು ಈಗ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಈಗ ಇನ್ನೊಂದು ಸ್ವಲ್ಪ ನಾನು ಬಿಸಿ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಇದಕ್ಕೆ ನಾನು ಹಾಗೆಯೇ ಒಂದು 2ರಿಂದ 3 ಏಲಕ್ಕಿನ ಪೌಡರ್ ಮಾಡ್ಕೊಂಡಿದ್ದೆ. ಇದಕ್ಕೊಂದು ಸ್ವಲ್ಪ ನಾನು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ, ಅದಕ್ಕೆ ಇದು ವೈಟ್ ಕಲರ್ ಬಂದಿದೆ. ನೋಡಿ, ಈ ರೀತಿಯಾಗಿ ನಾನು ಇನ್ನೊಂದು 2 ನಿಮಿಷ ನಾನು ಬಿಸಿ ಮಾಡ್ಕೊಳ್ತೀನಿ. ರೆಡಿಯಾಗಿದೆ ಇವಾಗಿದು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ಸಂಕ್ರಾಂತಿ ವಿಶೇಷವಾಗಿ ಸಿಹಿ ಪೊಂಗಲು ಯಾವ ರೀತಿಯಾಗಿ ನಾನು ಮಾಡಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿರಲ್ಲ ಫ್ರೆಂಡ್ಸ್, ಸಂಕ್ರಾಂತಿ ವಿಶೇಷವಾಗಿ ಸಿಹಿ ಪೊಂಗಲು. ಮತ್ತೆ ನಾನು ಬರ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.